ಹಾಯ್ ನಮಸ್ಕಾರ. ಇದೊಂದು ಸ್ಪೆಂಡರ್ ಗಾಡಿ ಸರ್ವಿಸಿಂಗ್ ಬಂದಿದ್ದು. ಕಸ್ಟಮರ್ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ರಂತೆ. ಎಲ್ಲಿಂದ ಅಂತಂದರೆ ಬಿಡದಿಯಿಂದ. ಈ ಗಾಡಿನಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಗಾಡಿ ಸ್ವಲ್ಪ ಎಗರ್ತಾ ಇದೆ, ಅದು ಕರೆಕ್ಟಾಗಿ ಗಾಡಿ ಸ್ಮೂತ್ ಇಲ್ಲ, ಮತ್ತು ಸ್ವಲ್ಪ ರಫ್ ಇದೆ, ಆ ಥರ ಹೇಳ್ತಾಯಿದ್ರು ಕಸ್ಟಮರು. ಇವರೇ ಕಸ್ಟಮರ್ ಅವರು. ಎಲ್ಲ ನೋಡಿ ಚೆಕ್ ಮಾಡಿ ಏನೇನಾಗಿದೆ ಅಂತ ನೋಡಿದ್ರೆ, ಸ್ವಲ್ಪ ಗಾಡಿ ಎಗರ್ತಾಯಿತ್ತು. ಗೇರ್ ಹಾಕ್ಬಿಟ್ಬಿಟ್ರೆ ರೈಸಾಗಿ ಎಗರೋದು, ಆ ಥರ ಆಗ್ತಾಯಿತ್ತು. ವೀಲ್ ಎಲ್ಲ ಸ್ಪ್ರಾಕೆಟ್ ಎಲ್ಲ ಚೆಕ್ ಮಾಡಿದ್ರೆ ಕರೆಕ್ಟಾಗಿತ್ತು. ಆಮೇಲೆ ನೋಡಿದ್ರೆ ಕ್ಲಚ್ ಬಿಚ್ಚಿದ್ರೆ ಕ್ಲಚಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ನೋಡಿದ್ರೆ ನೋಡಿ, ಇಲ್ಲಿ ವೀಲ್ ಬಿಚ್ಚಿದ ಮೇಲೆ ಗೊತ್ತಾಗಿದ್ದೇನೆಂದರೆ, ಸ್ಪ್ರಾಕೆಟ್ ರಬ್ಬರ್ ನೋಡಿ ಫುಲ್ಲು ಪುಡಿ ಆಗಿದೆ. ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಕ್ಲಚ್ ಹೊಡಿಬೇಕಾದ್ರೆ ಗಾಡಿ ಸ್ವಲ್ಪ ಫಾಸ್ಟಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ರೈಸ್ ಮಾಡ್ಕೊಂಡು ನೀವು ಕ್ಲಚ್ ಹೊಡೆದು ಬಿಡ್ತೀರಲ್ಲ, ಅದೇ ಪ್ರಾಬ್ಲಮ್ ಇದು. ಇದರಿಂದ ಏನಾಗುತ್ತೆ, ಡ್ರಮ್ ಹೋಗುತ್ತೆ, ಒಂದು ಗೇರ್ ವೀಲ್ಗಳ ಪ್ರಾಬ್ಲಮ್ ಬರುತ್ತೆ, ಇನ್ನೊಂದು ಕ್ಲಚ್ ಬೇಲ್ ಪ್ರಾಬ್ಲಮ್ ಬರುತ್ತೆ. ಆ ಥರ ಓಡ್ಸೋಕೆ ಹೋಗ್ಬೇಡಿ. ಆ ಥರ ಓಡಿಸೋದ್ರಿಂದ ನಿಮಗೆ ಖರ್ಚುಗಳು ಜಾಸ್ತಿ ಬರ್ತವೆ. ಇದೇ ಥರ ಸ್ಪೆಂಡರ್ ಯಾರ್ದಿದೆ ನಿಮ್ಮ ಫ್ರೆಂಡ್ದು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲು ಫಾಲೋ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸನ್ವಿ ಬೈಕ್ ಗ್ಯಾರೇಜ್ ಅಂತ. ಹಾಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಕೂಡ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ನಂಬರ್ ಬೇಕಾದ್ರೆ ಕಮೆಂಟ್ ಮಾಡಿ, ನಂಬರ್ ಕೊಡ್ತೀನಿ. ಆದರೆ ಬರಬೇಕಾದ್ರೆ ದಯವಿಟ್ಟು ಫೋನ್ ಮಾಡ್ಕೊಂಡು ಬನ್ನಿ, ಹಾಗೆ ಬರಬೇಡಿ. ಮತ್ತು ಇನ್ನೊಂದೇನೆಂದರೆ, ಎಲ್ಲ ಏನೇನಿತ್ತು ಎಲ್ಲ ಚೆಕ್ ಮಾಡಿ ನೀಟಾಗೆಲ್ಲ ರೆಡಿ ಮಾಡಿ ಕೊಟ್ಟೆ. ಕಸ್ಟಮರ್ ಮಾತಾಡಿದ್ದಾರೆ, ಬಟ್ ಅವ್ರು ಮುಖ ತೋರಿಸ್ಬೇಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಗಾಡಿ ತೋರಿಸ್ಕೊಂಡು ವೀಡಿಯೋ ಮಾಡಿದ್ದೀನಿ. ಕಸ್ಟಮರ್ ಏನು ಹೇಳಿದ್ದಾರೆ ನೀವು ಕೇಳಿಸ್ಕೋಬೋದು. ಹಾಗೆ ನಿಮ್ಮ ಗಾಡಿನ ಸರ್ವಿಸ್ ಮಾಡಬೇಕಂದ್ರೆ ಬನ್ನಿ, ಮಾಡಿಕೊಡ್ತೀನಿ. ಬರಬೇಕಾದ್ರೆ ಫೋನ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು, ಬಾಯ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬಂದಿರಿ ಸರ್? ಬಿಡದಿಯಿಂದ ಬಂದಿರಿ. ಹೌದು. ಯಾವುದ್ರಲ್ಲಿ ನೋಡಿದ್ರಿ ಸರ್ ವಿಡಿಯೋ? ನೋಡಿದ್ದೆ. ಹೌದಾ? ಇಲ್ಲಿ ವಿಡಿಯೋ ನೋಡಿ ಥರ ಕೆಲಸ ಆಗಿದೆಯಾ? ಆಗಿದೆಯಾ? ಹಾಂ. ಸಮಾಧಾನ ಆಯ್ತಾ? ಇಲ್ಲ ಸರ್, ಸ್ವಲ್ಪ ಬೇಜಾರಾಯಿತು. ಹೇಳಿ. ವೇಟಿಂಗ್ ಜಾಸ್ತಿ ಮಾಡಿಸ್ಬಿಟ್ರಿ ಅಂತ ಅಷ್ಟೇ. ಸರ್ ಏನು ಮಾಡೋಣ, ನೀವು ನೋಡ್ತಾ ಇದ್ದೀರಾ ತಾನೇ, ನಾನು ಫ್ರೀ ಆಗಿರ್ತೀನ, ನಿಮ್ಮ ಕೆಲಸನೇ ಮಾಡ್ತಾ ಇರ್ತೀನಿ. ಕರೆಕ್ಟ್ ಅಲ್ವಾ? ಒಂದು ಕಡೆಯಿಂದ ಬಿಚ್ಚಿದ್ರೆ ಒಂದು ಕಡೆಯಿಂದ ಎಲ್ಲ ಕೆಲಸ ಆಗಬೇಕು. ಇವಾಗ ಫುಲ್ ಕೆಲಸ ಆಗಬೇಕಂತ ತಾನೇ ಬರ್ತೀರಾ. ಸೊ ಅದಕ್ಕೆ ನೀವು ಕಾಯಲೇಬೇಕಾಗತ್ತೆ. ಒಂದು ಸ್ಯಾಕ್ರಿಫೈಸ್ ಮಾಡಿದ್ರೆ ನಿಮ್ಮ ಗಾಡಿ ಸರಿಯಾಗುತ್ತೆ. ಹೌದಲ್ವಾ? ಹೌದು. ಬಟ್ ಏನಂದರೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಆಗಬೇಕಾಗಿತ್ತು ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ. ಯಾಕಂದರೆ ತುಂಬ ವೇಟಿಂಗ್ ಆಗಿತ್ತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಏನೋ ಫ್ರೀ ಮಾಡ್ಕೊಂಡೇ ಬರ್ತೀನಿ ಹೇಳ್ದಂಗೆ. ಓಕೆ ಸರ್. ಆಮೇಲೆ ಬಿಲ್ ಏನು ಅನಿಸ್ತು ಸರ್ ನಿಮಗೆ? ಬಿಲ್ ಓಕೆನಾ? ಓಕೆ ಅನಿಸ್ತು. ಪಾರ್ಟ್ಸ್ ಏನು ಅನಿಸ್ತು ಸರ್? ಪಾರ್ಟ್ಸೂ ಓಕೆ, ಪರವಾಗಿಲ್ಲ. ಓಕೆನಾ? ನಿಮಗೆ ಅಲ್ಲ, ಹಾನೆಸ್ಟ್ ಆಗಲಿ, ನಿಮ್ಗೆ ಏನು ಅನಿಸ್ತು ಅದನ್ನೇ ಹೇಳಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಹಾಂ, ಸ್ಪೇರ್ ಪಾರ್ಟ್ಸೂ ಅಷ್ಟೇ ಜೆನ್ಯೂನ್. ನಾನೇ ಕೇಳಿ ಜೆನ್ಯೂನಾಗಿ ಹೇಳಿದೆ. ಇಲ್ಲ ಅಕಸ್ಮಾತ್ ಇಲ್ಲ ಅಂದ್ರೂ ಇಲ್ಲ ಸಿಗಲ್ಲ ಬಿಡಿ ಅಂತ ನೀವೇ ಹೇಳಿದ್ರಿ. ಅಲ್ಲ ಅಂದರೆ ಬಿಲ್ ಏನು ಅನಿಸ್ತು ಸರ್? ಬರ್ತಿದೆ ಸರ್, ತೊಂದರೆ ಇಲ್ಲ. ನಾವು ಅಷ್ಟರಿಂದ 40 ಕಿಲೋಮೀಟ್ರಿಂದ ಜರ್ನಿ ಮಾಡ್ಸ್ಕೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಗಾಡಿ ಓಡಿಸ್ಬೇಕಂತ. ಓಕೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೋಗಿ. ಓಕೆ, ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಸರ್, ಮರಿಬೇಡಿ. ಖಂಡಿತ ನೀವು ಇದೇ ಥರ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನು ಇನ್ಸ್ಪಿರೇಷನ್ ಆಗುತ್ತೆ. ಹೌದಲ್ವಾ ಸರ್? ಓಕೆ ಸರ್, ಮಾಡೋಣ, ಖಂಡಿತ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.